ಬೇಲೂರು ಸುತ್ತಮುತ್ತಲಿನ ಗ್ರಾಮದ ಚಿಕ್ಕ ಅಂಗಡಿಗಳು ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತೆ ಆಗ್ರಹಿಸಿ ರಾಜನಶಿರಿಯೂರು ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜನಶಿರಿಯೂರು ಗ್ರಾಮಸ್ಥೆ ಗೀತಾ ಮಾತನಾಡಿ, ಮದ್ಯದ ದುಷ್ಪರಿಣಾಮದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮನೆ ಮನೆಗಳಲ್ಲಿ ಕಲಹಗಳು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಮದ್ಯ ಸೇವನೆಯಿಂದ ಅನೇಕರು ತಮ್ಮ ಆರೋಗ್ಯ ಹಾಗೂ ಜೀವವನ್ನೇ ಕಳೆದುಕೊಳ್ಳುವ ದುಃಖದ ಘಟನೆಗಳು ಸಂಭವಿಸುತ್ತಿವೆ. ಕುಡಿತದ ದಾಸರಾಗಿರುವ ಪುರುಷರಿಂದ ಮನೆಯ ನೆಮ್ಮದಿ ಹಾಳಾಗುತ್ತಿದೆ. ಮನೆಯಲ್ಲಿ ಸಣ್ಣಪುಟ್ಟ ಖರ್ಚುಗಳಿಗೆಂದು ತೆಗೆದಿಟ್ಟಿರುವ ಹಣವನ್ನು ತೆಗೆದುಕೊಂಡು ಹೋಗಿ ಕುಡಿಯುವುದಕ್ಕೆ ಬಳಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ ಸಂಜೆ 10:30 11 ಗಂಟೆಗೆ ಬರ್ತಾರೆ. ಆಮೇಲೆ ಕುಡ್ಕೊಂಡ್ಬಂದು ಸುಮ್ಮನೆ ಬ್ಯಾಗ್ನೇ ಒದ್ಯೋದು, ಓದ್ಕೊಂತಿದ್ರೆ ಆಮೇಲೆ ಊಟ ಮಾಡೋ ತಟ್ಟೆಲ್ಲ ಹೊಡಿತಾರೆ. ಅದು ಯಾರಿಗೂ ಗೊತ್ತೇ ಆಗ್ತಿಲ್ಲ. ಓಟ್ ಕೇಳಕ್ಕೆ ಬರ್ತೀರಾ ನೀವು? ಇನ್ನೊಂದ್ಸಲಿ ಓಟ್ ಕೇಳೋಕ್ಕೆ ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ MLA ಹತ್ರಕ್ಕೆ ಹೋದ್ರೆ ಇಲ್ಲಿ ನಮ್ಮ ಊರಲ್ಲಿ ನಿಲ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗೋ ಕುಡಿತಾರೆ, ಮತ್ತೆ ಬರ್ತಾರೆ ಸಂಜೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮರು. ಅದು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿನೇ ಇರಲ್ಲ, ಆ ಥರ ಮಾಡ್ತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿ ರೋಡಲ್ಲೇ ಮಕ್ಕಳೋದು. ಆಮೇಲೆ ಊರಲ್ಲೆಲ್ಲ ನೋಡ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಯಾರು ಚೆನ್ನಾಗಿರೋದು ಕುಡಿಯಲ್ಲ, ಎಲ್ಲ ಕೂಲಿ ಮಾಡೋ ಕೆಲಸದಾರೆ ಕುಡಿಯೋದು. ಪ್ರತಿಯೊಬ್ಬರು ಕೂಡ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂದರೆ, ಈಗ ನಮ್ಮ ಊರಲ್ಲೇ ಒಂದು ಸಾವಾಗಿದೆ, ಆ ಒಂಟಿದು ಅವ್ರದ್ದು ನ್ಯೂಸಲ್ಲೆಲ್ಲ ಬಂದಿದ್ರು. ಯಾರು ಕೂಡ ಯೋಚನೆ ಮಾಡ್ತಾರ, ಮತ್ತೆ ಎಷ್ಟು ವಿಚಿತ್ರವಾಗಿ ಸಾಯ್ತಾರೆ ಅಂದರೆ, ನಮ್ಮ ಅಮ್ಮರು ಕೂಡ ಡೈಲಿ ಇದೇ ಥರ ನಡ್ಕೊ ಅನುಭವಿಸ್ತಾರೆ. ಇವಾಗ ಹಳೆಬೀಡಿಗೆ ಹೋಗಿ ಕುಡಿಯೋಕ್ಕೂ ಇಲ್ಲಿ ಕುಡಿಯೋಕ್ಕೂ ವ್ಯತ್ಯಾಸ ಐತೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11:30 12 ಗಂಟೆಗೆ ಮನೆಗೆ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಆದರೆ ಹಳೆಬೀಡಲ್ಲಾದರೆ ಅಲ್ಲಿಗೆ ಹೋಗೋದು ಯಾರು ಅಂತ ಹೇಳ್ಬಿಟ್ಟು ಇದನ್ನ ಕುಡಿಯೋಕೆ ಒಂದು ಸ್ವಲ್ಪ ಅನಿಸ್ತಾರೆ. ಕೆಲಸನೂ ಮಾಡಲ್ಲ, ಏನೂ ಇಲ್ಲ. ಮನೆಗೆ ₹1 ದಿನಸಿ ತಂದಾಕಲ್ಲ, ಮನೇಲಿರೋ ರಾಗಿನೆಲ್ಲ ತಾಂಡೋಗಿ ಮಾಡ್ತಾರೆ. ಎಲ್ಲರಿಗೂ ಸರ್ಕಾರನೇ ಸಿಲಿಂಡ್ರ್ ಜಾಸ್ತಿ ಮಾಡಿರೋ ಥರ ಎಣ್ಣೆ ಯಾಕೆ ಜಾಸ್ತಿ ಮಾಡೋಕ್ಕಾಗಲ್ಲ? ಸರ್ಕಾರಕ್ಕೆ ಬೇಕಾಗಿರೋದೇ ಬೆನಿಫಿಟ್. ಅದರಲ್ಲಿ ಇಲ್ಲಿ ಊರು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಬೆನಿಫಿಟ್ ಆಗಬೇಕಷ್ಟೇ. ಇಷ್ಟೇ ನಾನು ಹೇಳೋದು. ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಮನೇಲಿ ಓದೋಕ್ಕೆಲ್ಲ ಬಿಡಲ್ಲ. ಆಮೇಲೆ ಮನೇಲಿರೋ ರೇಷನ್ ಎಲ್ಲ ತಗೊಂಡೋಗಿ ಮಾರ್ತಾರೆ. ಮತ್ತು ಹೊಲದಲ್ಲಿರೋ ಕಾಯಿನೆಲ್ಲ ಏನೂ ಬಿಡಲ್ಲ. ಮತ್ತು ನಮ್ಮ ಹೊಲದಲ್ಲದೆ ಬೇರೆಯವ್ರದ್ದು ಕದ್ದು ಮಾರ್ತಿದ್ದಾರೆ. ಮತ್ತು ಈ ಊರಲ್ಲಿ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಗಂಡಸರಿಗಿಂತ ಹೆಂಗಸರು ದುಡ್ಡು ಗಂಡಸರು ಸಾಕ್ತಿದ್ದಾರೆ, ಆ ಥರ ಮಾಡ್ತಿದ್ದಾರೆ. ಮತ್ತು ಮನೆಯಲ್ಲೇ ಹಿಡ್ಕೊಂಡು ಒಡೆಯೋದು, ನಮ್ಮನ್ನ ಜಗಳ ಮಾಡೋದು, ಆ ಥರ ಮಾಡ್ತಿದ್ದಾರೆ. ಇದರಿಂದ ನಮಗೆ ನಿದ್ದೆ ಮಾಡೋಕ್ಕೂ ಸಹ ಪ್ರಾಬ್ಲಮ್. ಈ ಸಂದರ್ಭದಲ್ಲಿ ಜಯಶಂಕರ್, ರಾಜನಶಿರಿಯೂರು ಗ್ರಾಮಸ್ಥರಾದ ನಿಂಗೇಗೌಡ, ಲತೀಶ್ RR, ಗಂಗಾಧರ, ರಾಮನಹಳ್ಳಿ ಯೋಗೇಶ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು.